ಸೆಪ್ಟೆಂಬರ್ 1ರಂದು ಕರ್ಕಿ ಪಿವಿ ಹಾಸ್ಯಗಾರ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು ಇಬ್ಬರಿಗೆ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಸೆಪ್ಟೆಂಬರ್ 1ರಂದು ಕರ್ಕಿ ಪಿವಿ ಹಾಸ್ಯಗಾರ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2023-24 ಪ್ರಶಸ್ತಿಗೆ ಭಾಜನರಾದ ಗೋವಿಂದ ಭಟ್ ಮತ್ತು ಪಾಂಡುರಂಗ ಭಂಡಾರಿ ಮನೆತನ. ಕರ್ಕಿ ಯಕ್ಷಗಾನ ಪರಂಪರೆಯ ಅಗ್ರಮಾನ್ಯ ಕಲಾವಿದ ಮತ್ತು ಉತ್ತರ ಕನ್ನಡ ಸಭಾಹಿತ ಮಟ್ಟಿನ ಸಮರ್ಥ ಪ್ರತಿನಿಧಿ ದಿವಂಗತ ಪಿವಿ ಹಾಸ್ಯಗಾರ್ ಕರ್ಕಿ ಇವರ ನೆನಪಿನಲ್ಲಿ ಕೊಡಮಾಡುವ 2023 ಮತ್ತು 24 ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಯಕ್ಷಲೋಕದ ಈ ಪ್ರತಿಷ್ಠಿತ ಪ್ರಶಸ್ತಿ 2023ನೇ ಸಾಲಿನಲ್ಲಿ ದಿವಂಗತ ಕರ್ಕಿ ಪಾಂಡುರಂಗ ಭಂಡಾರಿ ಮನೆತನವನ್ನು ಆಯ್ಕೆ ಮಾಡಲಾಗಿದೆ. ಇನ್ನು 2024ರ ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದ ಸೂರಿ ಕುಮೇರಿ ಕೆ ಗೋವಿಂದ ಭಟ್ಟರು ಭಾಜನರಾಗಿದ್ದಾರೆ. ಪ್ರತಿ ಪ್ರಶಸ್ತಿಯು 50,001 ರೂಪಾಯಿ ಸ್ಮರಣಿಕೆ ಮತ್ತು ಇತರ ಸುವಸ್ತುಗಳನ್ನು ಒಳಗೊಂಡಿದೆ. ದಿವಂಗತ ಪಿವಿ ಹಾಸ್ಯಗಾರರ ಪುತ್ರ ಆನಂದ್ ಹಾಸ್ಯಗಾರ್ ಕಳೆದ 30 ವರ್ಷಗಳಿಂದ ಅಮೆರಿಕಾದಲ್ಲಿ ನೆಲೆಸಿದ್ದು ಯಕ್ಷಗಾನದ ಆಸಕ್ತಿಯನ್ನು ಉಸಿರಿನಂತೆ ಉಳಿಸಿಕೊಂಡಿದ್ದಾರೆ. ಸಮಯ ಸಿಕ್ಕಾಗ ಯಕ್ಷಗಾನ ಪಾತ್ರಗಳನ್ನ ಮಾಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಕ್ಷಗಾನ ಲೋಕದಲ್ಲಿ ಸಹೃದಯಿಯಾಗಿ ಗುರುತಿಸಿಕೊಂಡವರು. ಕೋವಿಡ್ ಸಮಯದಲ್ಲಿ ಯಕ್ಷಗಾನ ಕಲಾವಿದರು ಸಂಕಷ್ಟದಲ್ಲಿದ್ದಾಗ ತಾವೇ ಕಲಾವಿದರ ವಿಳಾಸ ತೆಗೆದುಕೊಂಡು ಆರ್ಥಿಕ ನೆರವು ನೀಡಿದ ಮಾನವೀಯ ಆನಂದ್ ಹಾಸ್ಯಗಾರ್ ಅವರು. ಎರಡು 2015ರಲ್ಲಿ ಆನಂದ್ ಹಾಸ್ಯಗಾರ್ ಅವರು ಈ ಪ್ರಶಸ್ತಿಯನ್ನ ಆರಂಭಿಸಿದ್ದು ಈ ಸಲ ಸಹಿತ 10 ಹಿರಿಯ ಸಾಧಕರಿಗೆ ಈ ಗೌರವ ಸಂದಿದೆ. ಸೆಪ್ಟೆಂಬರ್ 1ರ ಭಾನುವಾರದಂದು ಅಪರಾಹ್ನ 4 ಗಂಟೆಗೆ ಕರ್ಕಿಯ ಹವ್ಯಕ ಸಭಾಭವನದಲ್ಲಿ ನಡೆಯಲಿರುವ ಪಿವಿ ಹಾಸ್ಯಗಾರರ ವಾರ್ಷಿಕ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನಗಳು ನಡೆಯಲಿವೆ. ಯಕ್ಷಗಾನ ಸಂಶೋಧನಾ ಕೇಂದ್ರ, ಕುಮಟಾ ಕಡತೋಕ, ಕೃಷ್ಣ ಭಾಗವತ, ಪಿವಿ ಹಾಸ್ಯಗಾರ್ ಸಂಸ್ಕರಣಾ ವೇದಿಕೆ, ಹೆಬ್ಬೆಗೇರಿ, ಯಕ್ಷರಂಗ ಪತ್ರಿಕಾ ಬಳಗ ಹಳದಿಪುರ, ಸಿರಿಕಲಾ ಮೇಳ ಬೆಂಗಳೂರು, ಶ್ರೀ ಗಜಾನನ ಭಟ್ಟ ಕಡತೋಕ ಮತ್ತು ಕರ್ಕಿ ಹಾಸ್ಯಗಾರ ಕುಟುಂಬದವರ ಸಹಕಾರದೊಂದಿಗೆ ನಡೆಯಲಿರುವ ಸಮಾರಂಭವನ್ನ ಪಿವಿ ಹಾಸ್ಯಗಾರರ ಯಕ್ಷ ಶಿಷ್ಯ ಬಳಗದವರು ಹಮ್ಮಿಕೊಂಡಿದ್ದಾರೆ. ನಿವೃತ್ತ ಪ್ರಾಚಾರ್ಯ ಮತ್ತು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಾಡಿನ ಪ್ರಖ್ಯಾತ ವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಸಮಾರಂಭದ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಡಾಕ್ಟರ್ ಜಿಎಲ್ ಹೆಗಡೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ. ಸಭಾ ಕಾರ್ಯಕ್ರಮದ ನಂತರ ಖ್ಯಾತ ಯಕ್ಷಗಾನ ಕಲಾವಿದರಿಂದ ರುಕ್ಮಾಂಗದ ಚರಿತ್ರೆ ಆಖ್ಯಾನ ಪ್ರದರ್ಶನಗೊಳ್ಳಲಿದೆ. ಹಲವು ತಲೆಮಾರುಗಳ ಕರ್ಕಿ ಭಂಡಾರಿ ಕುಟುಂಬದ ಕಲಾವಿದರು ಕರ್ಕಿ ಮೇಳದಲ್ಲಿ ಕಲಾ ಸೇವೆ ಸಲ್ಲಿಸಿರುವುದು ಇಲ್ಲಿ ಸ್ಮರಣೀಯ. ಯಕ್ಷಗಾನ, ಚರ್ಮವಾದ್ಯ ತಯಾರಿಕೆ, ಮಣ್ಣಿನ ಮೂರ್ತಿಗಳ ತಯಾರಿಕೆ, ಪಂಚವಾದ್ಯ ವಾದನ ಹೀಗೆ ಬಹುಮುಖ ಕಲೆಗಳ ಭಂಡಾರಿ ಮನೆತನದಲ್ಲಿ ವಂಶ ಪಾರಂಪರ್ಯವಾಗಿ ಹರಿದು ಬಂದಿವೆ. ಇನ್ನು ಸೂರಿ ಕುಮೇರಿ ಗೋವಿಂದ ಭಟ್ಟರು ಯಕ್ಷಗಾನದ ಇತಿಹಾಸದಲ್ಲಿ ಅತಿ ಹೆಚ್ಚು ವೃತ್ತಿ ಮೇಳಗಳ ಪ್ರದರ್ಶನಗಳಲ್ಲಿ ಪಾಲ್ಗೊಂಡ ಕಲಾವಿದ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. 7 ದಶಕಗಳ ಯಕ್ಷಗಾನದ ಅನುಭವ ಇರುವ ಭಟ್ಟರು ಅನೇಕ ಶಿಷ್ಯರಿಗೆ ಗುರುವಾಗಿ ಪ್ರಸಂಗಕರ್ತರಾಗಿ ದಶಾವತಾರಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಒಟ್ನಲ್ಲಿ ಈ ಇಬ್ಬರು ದಿಗ್ಗಜರಿಗೂ ಪಿವಿ ಹಾಸ್ಯಗಾರ ಪ್ರಶಸ್ತಿ ಲಭಿಸುತ್ತಿರುವುದು ಯಕ್ಷಗಾನ ಲೋಕಕ್ಕೆ ಸಂದ ಗೌರವವಾಗಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.